ವಿಶೇಷವಾಗಿ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ 2026 ಮಾರ್ಚ್ನಲ್ಲಿ ನಡೆದಂಥ SSLC ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. ಆ ಪ್ರಕಾರವಾಗಿ ನಮ್ಮ ಹೊಸಕೋಟೆ ತಾಲೂಕಿನ ಫಲಿತಾಂಶವೂ ಕೂಡ ಪ್ರಕಟವಾಗಿದೆ. ಬಹಳ ಹರ್ಷ ಅನ್ನಿಸ್ತಾ ಇದೆ, ನನಗೆ ತುಂಬ ಸಂತೋಷ ಆಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಟ್ಟಾರೆ ಫಲಿತಾಂಶದಲ್ಲಿ 95% ಇದ್ದರೆ, ನಮ್ಮ ಹೊಸಕೋಟೆ ತಾಲೂಕಿನ ಫಲಿತಾಂಶ 97.23% ಫಲಿತಾಂಶವನ್ನು ಪಡ್ಕೊಂಡಿದೆ. ಪರೀಕ್ಷೆಗೆ ಸುಮಾರು 3578 ವಿದ್ಯಾರ್ಥಿಗಳು ಭಾಗವಹಿಸಿದ್ರು, ಹಾಜರಾಗಿದ್ದರು. ಅದರಲ್ಲಿ ಕೇವಲ 99 ವಿದ್ಯಾರ್ಥಿಗಳು ಮಾತ್ರ ನಪಾಸ್ ಆಗಿದ್ದಾರೆ. ಉಳಿದಂತೆ ಎಲ್ಲ ಮಕ್ಕಳುಗಳು ಅಂದರೆ 3479 ಮಕ್ಕಳುಗಳು ಉತ್ತೀರ್ಣ ಆಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೊಸಕೋಟೆ ತಾಲೂಕು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಈ ಒಂದು ಸಾಧನೆ ಇದು ಕೇವಲ ನಮ್ಮಗಳಿಂದ ಅಷ್ಟೇ ಅಲ್ಲ, ಈ ಸಾಧನೆಗೆ ಬಹಳ ಮುಖ್ಯ ಕಾರಣಕರ್ತರು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರುಗಳು, ಶಾಲೆಯ ಸಹ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರ ಸಲಹೆ ಸೂಚನೆಗಳನ್ನ ಅನುಸರಿಸಿ ವಿದ್ಯಾರ್ಥಿಗಳು ಪರಿಶ್ರಮ ಪಟ್ಟಿರುವಂಥದ್ದು. ಅವರಿಗೆ ಪ್ರೇರಕವಾಗಿ ಪೋಷಕರು ಬೆಂಬಲವನ್ನು ಕೊಟ್ಟಿರುವಂಥದ್ದು. ಅದೆಲ್ಲದಕ್ಕೂ ಕಳಶಪ್ರಾಯ ಅಂತ ಹೇಳಿದ್ರೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು, ಕಿಯೋನಿಕ್ ಸಂಸ್ಥೆಯ ಅಧ್ಯಕ್ಷರು. ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಅಂತೇಳಿ ನಾನು ಭಾವಿಸಿದ್ದೇನೆ. ಇದೇ ಕಳೆದ 2025 ಡಿಸೆಂಬರ್ ತಿಂಗಳಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅದೇ ಬಹುಶಃ ಜನವರಿ 10ನೇ ತಾರೀಕಿನಲ್ಲಿ 2026 ಜನವರಿ 10ನೇ ತಾರೀಕಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಅರಿವಿನ ಬೆಳಕು ಅಂತ ಹೇಳಿ ನಮ್ಮ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಏನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಪ್ರತಿ ವಿಷಯಕ್ಕೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ರು. ಆ ಪ್ರಶ್ನೆ ಪತ್ರಿಕೆಗಳಿಗೆ ನಮ್ಮ ತಾಲೂಕಿನ ಕ್ರಿಯಾಶೀಲ ಸಂಪನ್ಮೂಲ ಶಿಕ್ಷಕರು ಹಾಗೂ ನಮ್ಮ ಮುಖ್ಯ ಶಿಕ್ಷಕರೆಲ್ಲರೂ ಒಟ್ಟುಗೂಡಿ ಒಂದು ಸಂಪನ್ಮೂಲದ ಒಂದು ಒತ್ತಿಗೆಯನ್ನು ಸಿದ್ಧಪಡಿಸಿದ್ವಿ. ಅರಿವಿನ ಬೆಳಕು ಅಂತ ಹೇಳಿ ಆ ಒತ್ತಿಗೆ ಹೆಸರು. ಒಂದು ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತೆ, ಮತ್ತೊಂದು ಕೋರ್ ವಿಷಯಗಳಿಗೆ ಸಂಬಂಧಪಟ್ಟಂತೆ 2 ಸಂಚಿಕೆಯಿಂದ ಒಟ್ಟು 407 ಪುಟಗಳ ಪುಸ್ತಕವನ್ನು ಮುದ್ರಣ ಮಾಡಿ ನಮ್ಮ ತಾಲೂಕಿನಲ್ಲಿ ಏನು ಪರೀಕ್ಷೆಗೆ ಹಾಜರಾಗಲಿಕ್ಕೆ ಅಂತ ಹೇಳಿದ್ರು 3670 ವಿದ್ಯಾರ್ಥಿಗಳು, ಆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಎಲ್ಲ ವರ್ಗದ ಶಾಲೆಯ ವಿದ್ಯಾರ್ಥಿಗಳಿಗೆ ಆ ಪುಸ್ತಕವನ್ನ ಇದೇ ನಮ್ಮ ಹೊಸಕೋಟೆ GKBMS ಆವರಣದಲ್ಲಿ 4000 ಅಂದ್ರೆ ಪರೀಕ್ಷೆಗೆ ಹಾಜರಾಗುವಂತಹ ಮಕ್ಕಳುಗಳು, ಎಲ್ಲ ಶಾಲೆಗಳ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಆಡಳಿತ ಮಂಡಳಿಯ ಮುಖ್ಯಸ್ಥರು ಎಲ್ಲರೂ ಸೇರಿ ನಾವು ಈ ಒಂದು ದೊಡ್ಡ ಒಂದು ಬೃಹತ್ತಾದ ಕಾರ್ಯಕ್ರಮವನ್ನು ಮಾಡಿ ಒಬ್ಬ ಪ್ರತಿಭಾವಂತ, ಪ್ರೇರಣಾತ್ಮಕ ನುಡಿಯುವಂತ ಒಬ್ಬ ಪ್ರತಿಭಾವಂತ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಮಾನ್ಯ ಘನವೆತ್ತ ಶಾಸಕರು, ನಮ್ಮ ಕಿಯೋನಿಕ್ ಸಂಸ್ಥೆಯ ಅಧ್ಯಕ್ಷರು, ನಾನು ಅವತ್ತೇ ಹೇಳಿದ್ದೆ ಸುಮಾರು 30 ಲಕ್ಷ ರೂಪಾಯಿಯಷ್ಟು ವೆಚ್ಚ ಆಗಿತ್ತು ಅಂತ ಹೇಳಿ. ಆ ಎಲ್ಲ ವೆಚ್ಚವನ್ನು ಮಾನ್ಯ ಶಾಸಕರೇ ಭರಿಸಿದ್ರು. ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಅದರಲ್ಲೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಇದರ ಪ್ರಯೋಜನ ಸಿಗಬೇಕು ಅಂತ ಹೇಳಿ ಆ ಒಂದು ಅರಿವಿನ ಬೆಳಕು ಅಂತ ಹೇಳಿ ಏನು ಪುಸ್ತಕವನ್ನು ಮುದ್ರಣ ಮಾಡಿ ಎಲ್ಲ ಮಕ್ಕಳಿಗೆ ವಿತರಣೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ಮಾನ್ಯ ಶಾಸಕರ ಸೂಚನೆಯ ಮೇರೆಗೆ ನಾನು ಪ್ರತಿ ಶಾಲೆಗೆ, ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ 10ನೇ ತರಗತಿ ಓದ್ತಾ ಇರುವಂತಹ ಮಕ್ಕಳ ಎಲ್ಲ ಪೋಷಕರನ್ನ ಶಾಲೆಗೆ ಕರೆಸಿಕೊಂಡು ಪ್ರತಿ ಪೋಷಕರ ಜೊತೆ ನಾವು ಮಾತನಾಡಿದ್ವಿ. ಅವತ್ತು ಪೋಷಕರು, ಶಿಕ್ಷಕರು ಮತ್ತೆ ಮುಖ್ಯ ಶಿಕ್ಷಕರೆಲ್ಲರೂ ಕೂಡ ಒಕ್ಕರಲವಾಗಿ ಹೇಳಿದಂತ ಒಂದು ಒಳ್ಳೆಯ ಮಾತು ಅಂತ ಹೇಳಿದ್ರೆ, ಈ ಅರಿವಿನ ಬೆಳಕು ಅಂತ ಹೇಳಿ ಏನು ಒತ್ತಿಗೆನ ನಾವು ಮಕ್ಕಳುಗಳಿಗೆ ಕೊಟ್ಟಿದ್ವಿ, ಈ ಸಂಪನ್ಮೂಲ ಒತ್ತಿಗೆ ಇದು ತುಂಬಾನೇ ಉಪಯೋಗ ಆಗಿದೆ ಸರ್. ಮಕ್ಕಳುಗಳೆಲ್ಲರೂ ಕೂಡ ಇದನ್ನ ಡಿಪೆಂಡ್ ಆಗಿ ಅವರೇನು ಪಠ್ಯಕ್ರಮವನ್ನು ಇದುವರೆಗೂ ಓದ್ಕೊಂಡು ಬಂದಿದ್ರು ಅದು ಒಂದು ಭಾಗ ಆದ್ರೆ, ಅದಕ್ಕೆ ಸಮಾನಾಂತರ ಭಾಗವಾಗಿ ಈ ಪುಸ್ತಕ ತುಂಬಾ ಸಹಾಯ ಆಗಿದೆ. ಎಲ್ಲ ಮಕ್ಕಳುಗಳು ಕೂಡ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾರೆ. ಈ ಬಾರಿ ಫಲಿತಾಂಶದಲ್ಲಿ 100% ಫಲಿತಾಂಶವನ್ನು ನಾವು ಕೊಡ್ತೇವೆ ಅಂತ ಹೇಳಿ ಆಶ್ವಾಸನೆಯನ್ನು ಕೊಡುವಂತ ಧ್ವನಿಯಲ್ಲಿ ನಮ್ಮ ಎಲ್ಲ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ರು. ಪೂರಕವಾಗಿ ಪೋಷಕರು ಕೂಡ ಈ ಬಾರಿ ವಿಶೇಷವಾದಂತಹ ಜಾಗೃತಿಯನ್ನು ವಹಿಸಿ
ತಮ್ಮ ಮಕ್ಕಳನ್ನ ಓದಿಸೋದಕ್ಕೆ ಸೂಕ್ತವಾದಂತಹ ಪ್ರೋತ್ಸಾಹವನ್ನ ಕೊಟ್ಟಿದ್ರು. ಅದರ ಫಲ ಇವತ್ತು ನಮಗೆ ಸಿಕ್ಕಿದೆ. 97.23% ಫಲಿತಾಂಶ ಪಡೆಯೋದ್ರ ಮುಖಾಂತರವಾಗಿ ನಾವು ರಾಜ್ಯದ ಸರಾಸರಿ ಫಲಿತಾಂಶ ಮತ್ತು ಜಿಲ್ಲೆಯ ಸರಾಸರಿ ಫಲಿತಾಂಶ ಎರಡಕ್ಕೂ ಕೂಡ ಮುಂದೆ ನಮ್ಮ ತಾಲೂಕು ಅಗ್ರಸ್ಥಾನದಲ್ಲಿದೆ. ಇದಕ್ಕೆ ಬಹಳ ಮುಖ್ಯ ಕಾರಣ ಮಾನ್ಯ ಶಾಸಕರ ಅಪರಿಮಿತವಾದಂತಹ ಪ್ರೋತ್ಸಾಹ ಮತ್ತು ಸಹಕಾರ, ಅವರ ಸಲಹೆ ಸೂಚನೆ. ಅದಕ್ಕೆ ಪೂರಕವಾಗಿ ನಮ್ಮ ಶಾಲಾ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಕೊಟ್ಟಂತ ಪ್ರೇರಣೆ, ಇದ್ರ ಮುಖಾಂತರವಾಗಿ ಇವತ್ತು ನಮಗೆ ಒಳ್ಳೆ ಫಲಿತಾಂಶ ಸಿಕ್ಕಿದೆ. ಕೇವಲ ಫಲಿತಾಂಶ ಅಷ್ಟೇ ಸಿಕ್ಕಿರೋದಲ್ಲ, ಇದೊಂದು ಗುಣಾತ್ಮಕವಾದಂತಹ ಫಲಿತಾಂಶ ಸಿಕ್ಕಿದೆ ನಮಗೆ. ಏನು ಗುಣಾತ್ಮಕವಾದ ಅಂತ ಹೇಳಿದ್ರೆ, ನಮ್ಮಲ್ಲಿ ಕ್ವಾಲಿಟಿ ವೆಯ್ಟೇಜ್ ಪರ್ಸೆಂಟೇಜ್ ಅಂತ ಹೇಳಿ, ಅಂದ್ರೆ ಗುಣಾತ್ಮಕ ಫಲಿತಾಂಶವನ್ನು ಪಡ್ಕೊಂಡಿರೋದಕ್ಕೆ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿರೋ ಮಕ್ಕಳುಗಳು ಇವತ್ತು ನಮ್ಮ ತಾಲೂಕಿನಲ್ಲಿದ್ದಾರೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 622 ಹೆಚ್ಚಿನ ಅಂಕವನ್ನು ಪಡೆದಂತ ವಿದ್ಯಾರ್ಥಿ, ಅದು ಹೊಸಕೋಟೆ ತಾಲೂಕಿನಿಂದನೇ ಆ ವಿದ್ಯಾರ್ಥಿ ಇರುವಂತದ್ದು. ಸೊ ಆ ಮುಖಾಂತರವಾಗಿ ಕೂಡ ನಮ್ಮ ತಾಲೂಕು ಒಳ್ಳೆ ಅಂಕಗಳನ್ನ ಪಡ್ಕೊಂಡಿರೋ ಮಕ್ಕಳುಗಳಿದ್ದಾರೆ. ಜೊತೆಗೆ ಇನ್ನೊಂದೇನಂದ್ರೆ ಎ ಗ್ರೇಡ್ ಅನ್ನ ಪಡ್ಕೊಂಡಿರೋ ಸುಮಾರು 90%ಕ್ಕಿಂತ ಹೆಚ್ಚು ಶಾಲೆಗಳು ಎ ಗ್ರೇಡ್ ಅನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ಎಲ್ಲಾ ಮಕ್ಕಳುಗಳು ಕೂಡ ಒಳ್ಳೆ ಅಂಕಗಳನ್ನ ಪಡ್ಕೊಂಡಿರೋದ್ರ ಸೂಚಕ ಇದು. ಇದ್ರ ಜೊತೆಗೆ 79 ಶಾಲೆಗಳು ಪರೀಕ್ಷೆಗೆ ಈ ಬಾರಿ ನೋಂದಾಯಿಸಿಕೊಂಡಿದ್ರು ರಾಜ್ಯ ಪಠ್ಯಕ್ರಮದಲ್ಲಿ. ಆ 79 ಶಾಲೆಗಳಲ್ಲಿ 57 ಶಾಲೆಗಳವರು 100% ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಹೊಸಕೋಟೆ ತಾಲೂಕಿನ ಶೈಕ್ಷಣಿಕ ಇತಿಹಾಸದಲ್ಲಿ 56 ಶಾಲೆಗಳು 100% ಫಲಿತಾಂಶವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಇದೇ ಪ್ರಪ್ರಥಮ ಬಾರಿ ಅನ್ನುವಂಥದ್ದು ಕೂಡ ವಿಶೇಷ ಇಲ್ಲಿ. ಅದರಲ್ಲಿ 22 ಸರ್ಕಾರಿ ಶಾಲೆಗಳಲ್ಲಿ 12 ಶಾಲೆಗಳು 100% ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಅನುದಾನಿತದಲ್ಲಿ 7 ಅನುದಾನಿತ ಶಾಲೆಗಳಲ್ಲಿ 5 ಶಾಲೆಗಳು 100% ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ 51 ನಮ್ಮ ಅನುದಾನ ರಹಿತ ಶಾಲೆಗಳಲ್ಲಿ 40 ಶಾಲೆಗಳವರು 100% ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಈ ಎಡಕನಹಳ್ಳಿ ಶಾಲೆ, ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆ ಅಂತೇಳಿ 60% ಫಲಿತಾಂಶವನ್ನು ಪಡ್ಕೊಂಡು ಅತ್ಯಂತ ಕಡಿಮೆ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಸೊ ಅದನ್ನು ಹೊರತುಪಡಿಸಿದ್ರೆ ಇನ್ನು ಉಳಿದಂತ ಎಲ್ಲ ಶಾಲೆಗಳು ಕೂಡ 90%ಕ್ಕಿಂತ 70% ಅಲ್ಲಿ ಒಂದು ಶಾಲೆ ಇದೆ, SRES ಅಂತ ಹೇಳಿ ಶಾಲೆ. ಸೊ ಗಿಡಗಟ್ಟ SRES ಗಿಡಗಟ್ಟ ಅಂತ ಹೇಳಿ ಒಂದು ಶಾಲೆ ಇದೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ 80% ಅನ್ನು ಪಡ್ಕೊಂಡಿರುತ್ತವು, 80ಕ್ಕಿಂತ ಹೆಚ್ಚು ಪರ್ಸೆಂಟ್ ಪಡ್ಕೊಂಡಿರುವಂತದ್ದು 3 ಶಾಲೆಗಳಿದೆ. ಇನ್ನು ಉಳಿದಂತ 18 ಶಾಲೆಗಳು 90% ಮತ್ತು ಅದಕ್ಕಿಂತ ಹೆಚ್ಚು ಅಂಕಗಳನ್ನ ಪಡ್ಕೊಂಡು ಒಳ್ಳೆಯ ಫಲಿತಾಂಶವನ್ನ ನಮ್ಮ ತಾಲೂಕಿಗೆ ತಂದುಕೊಟ್ಟಿದ್ದಾರೆ. ಇದೊಂದು ಸಂಕ್ಷಿಪ್ತವಾದಂತಹ ತಮಗೆ ಮಾಹಿತಿಯನ್ನು ಕೊಡ್ತೇನೆ. ಮುಂದುವರೆದು ನಾವು ನೋಡೋದಾದ್ರೆ, ನಮ್ಮಲ್ಲಿ ಏನು ಈಗ ಪರೀಕ್ಷೆಯನ್ನು ಬರೆದಂತ ಮಕ್ಕಳುಗಳು ಇಷ್ಟು ಜನ ಇದ್ದಾರೆ, ಅದು ಒಂದು ಇದಾದ್ರೆ ನಂತರ